ಮಾವ ಬ್ರೆಡ್ ಲೆಕ್ಕಕ್ಕೆ 2,000 ರೂಪಾಯಿ ಕೊಡಿ. ತಗೊಳಮ್ಮ 2,000 ರೂಪಾಯಿ. ನಿಮ್ಮಿ ಬರ್ಕೋ. ಓಕೆ ಬ್ರೆಡ್ 2,000. ಅಲ್ಲಮ್ಮ ಬ್ರೆಡ್ಗಿಂತ ಅಕ್ಕಿ ಚೀಪ್ ಆಗಿದ್ರೆ ಅನ್ನ ತಿನ್ನೋಣ. ಅನ್ನ ಮಾಡಕ್ ಎಲ್ಲಿ ಬರುತ್ತೆ? ಬ್ರೆಡ್ ಸುಡೋದ್ ಬಿಟ್ಟು ಬೇರೆ ಏನು ಬರಲ್ಲ ನಮ್ ಚೌಕಾಸಿಗೆ. ಯಾಕ್ ಮಾಯಿ ಬ್ರೆಡ್ ಟೋಸ್ಟ್ಗೆ ಅಂತ ಸಾಗು ಮಸಾಲೆ ಮಾಡಲ್ವಾ? ಅದ್ರಲ್ಲಿ ತರಕಾರಿ ಹಾಕಲ್ವಾ? ಮಾವ ತರಕಾರಿ ಲೆಕ್ಕಕ್ಕೆ 2,000 ರೂಪಾಯಿ ಕೊಡಿ. ನಿಮ್ಮೆ 2,000 ರೂಪಾಯಿ ಬರ್ಕೋ. ವೆಜಿಟೇಬಲ್ಸ್ 2,000. ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ರಿಪೇರಿಗಳು, ಬ್ಯೂಟಿ ಬಿಲ್ಲು ಎಲ್ಲ ಸೇರಿ 7,000 ಕೊಡಿ ನಂಗೆ. 7,000 ರೂಪಾಯಿ. ನಿಮ್ಮೆ 7,000 ರೂಪಾಯಿ ಬರ್ಕೋ. ಮಮ್ಮಿಗೆ 7,000. ಶ್ರೀಮತಿ, ಈ ತಿಂಗಳಿಂದ ಸ್ವಲ್ಪ ಖರ್ಚನ್ನ ಕಡಿಮೆ ಮಾಡಬೇಕು. 7,000 ರೂಪಾಯಿ ಇರೋದನ್ನ 6,000 ರೂಪಾಯಿ ಇಳಿಸ್ಬೇಕು. ಸರಿ ಬಿಡಿ, 2 ದಿನಕ್ಕೆ ಒಂದ್ಸಲ ಎಲ್ಲರೂ ಸ್ನಾನ ಮಾಡೋಣ. ಆಗ ನೀರಿನ ಖರ್ಚು, ಕರೆಂಟ್ ಖರ್ಚು, ಸೋಪು, ಶಾಂಪು ಎಲ್ಲಾದ್ರ ಖರ್ಚು ಉಳಿಯುತ್ತೆ. ಒಳ್ಳೆ ಐಡಿಯಾ. ಹಾಗಾದ್ರೆ ಸೆಂಟ್ ಖರ್ಚು ಜಾಸ್ತಿ ಆಗುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಸೆಂಟ್ ಬಾಟ್ಲು ಬೇಕಾಗತ್ತೆ. 1 ಸೆಂಟ್ ಬಾಟ್ಲು ಆವರೇಜ್ 1,000 ರೂಪಾಯಿ ಹಿಡ್ಕೊಂಡ್ರು ತಿಂಗಳಿಗೆ 6,000 ರೂಪಾಯಿ ಅದೇ ಖರ್ಚಾಗತ್ತೆ. ಅಪ್ಪ, ಫೋನ್ ಬಿಲ್ಲು 1,000, ನಮ್ ಎಲ್ರು ಮೊಬೈಲ್ ಬಿಲ್ಲು 6,000, ಆಮೇಲೆ ಪೇಪರು ಡೋಬಿ ಲೆಕ್ಕಕ್ಕೆ 2,000, ಅಂದ್ರೆ ಟೋಟಲ್ 9,000 ಆಯ್ತಪ್ಪ. ನಿಮ್ಮಿ 9,000 ರೂಪಾಯಿ ಬರ್ಕೋ. ಓಕೆ ಪಾಪಣ್ಣಂಗೆ 9,000. ಈ ಖರ್ಚನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕಮ್ಮ. ಅಪ್ಪ ಅದೆಲ್ಲ ಬೇಸಿಕ್ ನೆಸೆಸಿಟೀಸ್ ಅಪ್ಪ, ಅದನ್ನೆಲ್ಲ ಹೇಗೆ ಖರ್ಚು ಕಮ್ಮಿ ಮಾಡಕ್ಕಾಗತ್ತೆ? ನೀನು ಫೋನ್ ಯೂಸ್ ಮಾಡ್ತೀಯ ಅಲ್ವಾ? ದುಡಿಯೋರಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ನಿಮ್ಮೆ ಒಟ್ಟು ಎಷ್ಟಾಯ್ತಮ್ಮ? ಟೋಟಲ್ 20,000. ಪ್ಲಸ್ 2,000 ನನ್ಗೂ ನಿಮಿಗೂ ಪಾಕೆಟ್ ಮನಿ. ಅಷ್ಟೊಂದು ದುಡ್ಡು ಯಾಕೋ? ಪಾನಿಪುರಿ ತಗೊಂಡೋಗಿ ಸುರಿಯೋದಿಕ್ಕ? ಎಲ್ಲಪ್ಪ ಸುರಿತೀವಿ, ತಿನ್ಕೊಂಡ್ಬಿಡ್ತೀವಲ್ಲ. ಅಂಕಲ್ ನೀವು ಮನಿ ಗಿವ್ ಮಾಡ್ಲಿಲ್ಲ ಅಂದ್ರೆ ನನ್ನ ಅಕೌಂಟ್ ಬರೆಯಲ್ಲ. ತಗೊಳಪ್ಪ 2,000 ರೂಪಾಯಿ. ಬರೀ 2,000 ರೂಪಾಯಿ ಅಂತ. ನಿಮ್ಮಿ ಶ್ರೀಹರಿಗೆ 2,000. ಗಾಡಿ ಸಾಲ, ಮನೆ ಸಾಲ, ಫ್ರಿಡ್ಜ್ ಸಾಲ, ಫರ್ನಿಚರ್ ಸಾಲ ಇದೆಲ್ಲ ಕಂತು ಸೇರಿ ಒಂದು 15,000. ಇನ್ನು ಎಷ್ಟು ಕಟ್ಟಬೇಕಪ್ಪ ಈ ಸಾಲನ? ತಗೋ 15,000 ರೂಪಾಯಿ ಇದೆ. ನಿಮ್ಮೆ 15,000 ರೂಪಾಯಿ ಬರೀ. ಪಾಪಣ್ಣಂಗೆ 15,000. 3,000 ರೂಪಾಯಿ ಉಳಿತು. ಇದು ನನ್ನ ಪುಣ್ಯನ ಖರ್ಚಿಗೆ. ಹಾಲಿನ ಖರ್ಚು 3,000 ಮರ್ತ್ಬಿಟ್ಟಿದ್ದೆ ಕಣ್ರಿ. ಶ್ರೀಮತಿ ಬರಿಗೆ ಆಯ್ತು ಕಣೆ. ನಾಳೆ ನಾನು ಪುಣ್ಯ ಆಫೀಸ್ಗೆ ಹೇಗೆ ಹೋಗೋದು? ನಡ್ಕೊಂಡು ಹೋಗಿಪ್ಪ, ಸ್ವಲ್ಪ ಮೈ ಕರ್ಗತ್ತೆ. ನಿಮ್ ಇಬ್ರು ಆಫೀಸಲ್ಲಿ ಇನ್ಕ್ರಿಮೆಂಟ್ ಕೇಳು. ಚೌಕಾಸಿ 100ಕ್ಕೆ ಒಂದ್ ಒಳ್ಳೆ ಮಾತಾಡ್ದೆ ನೋಡು. ಇಲ್ಲಪ್ಪ, 3 ತಿಂಗಳಿಂದ ಕೇಳಿದ್ದೆ, ಪಾಪ ಕೊಟ್ಟಿದ್ರು, ಇನ್ನು ಕೇಳಕ್ಕಾಗಲ್ಲ. ಅಲ್ಲ, ನನಗ್ ಬಂದಿರೋ ಸಂಬಳ ಎಲ್ಲ ನಾನು ಕೊಟ್ಬಿಟ್ಟಿದ್ದೀನಿ. ರೀ, ನಿಮ್ ಬಾಂಡ್ಲಿನ್ ಇನ್ಕ್ರಿಮೆಂಟ್ ಕೇಳಿ ಕೊಟ್ಟು ಎಷ್ಟು ದಿನ ಆಗಿದೆಯಲ್ಲ? ತುಂಬಾ ಕಷ್ಟ ಕಣೆ, ಕೊಡಲ್ಲ ಅವರು. ನೋಡಿ, ಸಂಬಳ ಜಾಸ್ತಿ ತರದ್ನ ನೋಡಿ ಖರ್ಚು ಕಮ್ಮಿ ಮಾಡಕ್ ಆಗಲ್ಲ. ಅರ್ಥ ಆಯ್ತಾ? ನಡಿಯಪ್ಪ. ನನ್ನ ಮಾತು ಕೇಳು ಶ್ರೀಮತಿ, ಪ್ಲೀಸ್ ಕಣೆ. ಅಯ್ಯೋ, ಹೇಗಪ್ಪ ಕೇಳೋದು? ಪಾಂಡು ಸರ್, ಯಾಕೆ ಇವತ್ತು ಇಷ್ಟೊಂದು ಲೇಟ್ ಆಗಿ ಬರ್ತಾ ಇದ್ದೀರಾ? ನಿಮ್ಮನ್ನು ಹುಡ್ಕೊಂಡು ಸಿಂಗಯ್ಯ ಬಸ್ ಸ್ಟಾಪ್ ಹತ್ರ ಹೋಗಿದ್ದ, ನೀವು ಸಿಗ್ಲಿಲ್ವಂತೆ? ಅಯ್ಯೋ, ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕಿದ್ರಿ ನಾನು. ಪಾಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಇರಲ್ವಾ? ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಗಕ್ ಪಾಂಡು ಏನ್ ಸೌಟಕಾಯಿ ಇದ್ರೆ ಸುಡ್ಗಾಡು. ಪಾಂಡು ಸರ್, ಯಾಕೆ ಇಷ್ಟೊಂದು ಟಯರ್ಡ್ ಆಗಿದ್ದೀರಾ? ತಗೊಳ್ಳಿ, ಫಸ್ಟ್ ಒಂದ್ ಸ್ವಲ್ಪ ನೀರು ಕುಡಿರಿ. ಅಬ್ಬಾ, ಈಗ ಸಮಾಧಾನ ಆಯ್ತು. ನಿಮ್ ಕಷ್ಟ ನೋಡಕ್ ಆಯ್ತಾ ಇಲ್ಲ ಸರ್? ತಗೊಳ್ಳಿ, ನನ್ ಪರವಾಗಿ ಇನ್ನೊಂದ್ಸಲ ನೀರು ಕುಡಿರಿ. ಎಲ್ರು ಪಾಂಡು ನೀರು ಕುಡಿಸ್ಬೇಕಾ? ಏನು ಬೇಡ, ನಿಮ್ ಪಾರಿ ನೀವಿರಿ ಸಾಕು. ಸರ್, ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲೇ ಇಲ್ಲ. ಯಾಕೆ ಸರ್ ಇಷ್ಟೊಂದು ಟಯರ್ಡ್ ಆಗಿದ್ದೀರಾ? ನಡ್ಕೊಂಬಂದೆ. ಯಾಕೆ ಸರ್? ನಿಮಗೆ ಡ್ರಾಪ್ ಮಾಡ್ಲಿಲ್ವಾ? ಆಟೋ ಸಿಗ್ಲಿಲ್ವಾ? ಬಸ್ಸು ಇರ್ಲಿಲ್ವಾ? ಎಲ್ಲ ಇದೆ, ಆದ್ರೆ ದುಡ್ಡೇ ಇಲ್ಲ. ಸಿಂಗಯ್ಯ, ದುಡ್ದ ದುಡ್ಡೆಲ್ಲ ಅದು ಹ್ಯಾಕ್ ಖರ್ಚಾಗುತ್ತೆ ಅಂದ್ರೆ ಗೊತ್ತಾಗ್ತಾ ಇಲ್ಲ. ನನಗೂ ಅಷ್ಟೇ ಪಾಂಡು ಸರ್, ದುಡ್ಡು ಕೈಯಲ್ಲಿ ಉಳಿಯೋದೇ ಇಲ್ಲ. ನಮ್ಮ ಹತ್ರ ತಾನೇ ಎಲ್ರಿ ಉಳಿಯತ್ತೆ ಸುಡ್ಗಾಡು. ಸಂಬಳದ ದಿನಾನೇ ಎಲ್ಲ ಖರ್ಚಾಗೋಗಿರಲ್ವೇ? ದುಡ್ಡು ಬೇರೆ ಉಳಿಸ್ಬೇಕಾ ಸಂಬಳದ ದಿನ? ನಾನ್ ಸಂಬಳದ ದಿನಾನೇ ಸಾಲ ಮಾಡೋದ್ ಜಾಸ್ತಿ. ಇದಕ್ಕಿರೋದು ಒಂದೇ ಕಾರಣ, ನಮಗ್ ಬರ್ತಾರ ಸಂಬಳ ಸಾಕಾಗ್ತಾ ಇಲ್ಲ. ಹೌದು ಸರ್, ನಮಗ್ ಬರ್ತಾ ಇರೋ ಸಂಬಳ ಸಾಕಾಗ್ತಾ ಇಲ್ಲ. ಹೌದು ಸರ್, ನಮಗ್ ಬರ್ತಾರ ಸಂಬಳ ಸಾಕಾಗ್ತಾ ಇಲ್ಲ. ಸಾಕಾಗ್ತಿಲ್ವಾ? ನಾವ್ ಆಡೋ ಚುಕ್ಕಿ ಆಟಕ್ಕೆ ಇದಕ್ಕಿಂತ ಹೆಚ್ಚಿಗೆ ಸಂಬಳ ಯಾರೇ ಕೊಡ್ತಾರೆ ಸುಡ್ಗಾಡು? ನಾವ್ ಕೇಳ್ಬೇಕು.
ಮಕ್ಳ ಹತ್ರನೇ ಅಮ್ಮ ಹಾಲು ಕೊಡೋದು. ಆ ಅದೇನ್ ಭಾಷೆ ಮಾತಾಡ್ತೀಯಯ್ಯ? ಆಕಾರಕ್ಕೂ ವ್ಯತ್ಯಾಸ ಗೊತ್ತಿಲ್ವಾ? ಜೇಬ್ನಾಗ ದುಡ್ಡಿಲ್ವಲ್ಲ, ಅದಕ್ಕೆ ಹಳ ಬಂದ್ಬಿಡ್ತು. ಹಳ ಬಂದಾಗ್ಲೇ ನಾನು ಹಿಂಗೆ ಮಾತಾಡೋದು. ಹಾ, ನಾವೆಲ್ಲರೂ ಸೇರಿ ಬಾಸ್ಗೆ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳ್ಕೊಳ್ಳೋಣ. ಎಂಥ ಮಾತಾಡಿದ್ರಿ ಇದು ರೀ ಮಾತು ಅಂದ್ರೆ. ಇಂಥ ಮಾತಾಡಿ ನಾವೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಸುಡ್ಗಾಡು ಸಪೋರ್ಟ್ ಮಾಡ್ತೀರಾ? ಊರಿ ಸಂಬಳ ಜಾಸ್ತಿ ಆಗತ್ತೆ ಅಂದ್ರೆ ಎಲ್ ಬೇಕಾದ್ರೆ ಸಪೋರ್ಟ್ ಮಾಡೋದೆ. ಕರೆಕ್ಟ್ ಸರ್. ಸರ್ ನೀವೇ ಲೀಡರ್ಶಿಪ್ ತಗೊಳ್ಳಿ, ನಾವೆಲ್ಲರೂ ಸೇರಿ ನಿಮಗೆ ಜೈ ಅಂತೀವಿ. ಹೌದು ಸರ್. ಪಾಂಡು ಸಾರ್ಗೆ ಜೈ. ಪಾಂಡು ಸಾರ್ಗೆ ಜೈ. ಜೈ ಪಾಂಡು ಸಾರ್ಗೆ ಪಾಂಡು ಸಾರ್ಗೆ ಪಾಂಡು ಸಾರ್ಗೆ ಪಾಂಡು ಸಾರ್ಗೆ ಪಾಂಡು ಸಾರ್ಗೆ. ಓಹೋ, ಏನ್ ಇಡೀ ಕೊಂಪನೆ ಬಂದ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಹೌದು ಸರ್, ನೀವು ಕೊಡ್ತಾ ಇರೋ ಸಂಬಳದಲ್ಲಿ ನಾವು ಗೌರವದಿಂದ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಆಗ್ತಾ ಇಲ್ವಾ? ಊರಿ ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಓಹೋ, ಸಂಬಳ ಜಾಸ್ತಿ ಕೊಡ್ಬೇಕಾ? ನೀವು ಕೊಡೋ ಸಂಬಳ ಒಂದು ಮೂಲೆಗೂ ಸಾಕಾಗ್ತಾ ಇಲ್ಲ. ಸಾಕಾಗ್ತಿಲ್ವಾ? ಊರಿ ಸಾಕಾಗ್ತಿಲ್ಲ. ಸಾಕಾಗ್ತಿಲ್ಲ. ಆಯ್ತಪ್ಪ, ಮುಂದಿನ ತಿಂಗಳಿಂದ 100 ರೂಪಾಯಿ ಸಂಬಳ ಜಾಸ್ತಿ ಮಾಡ್ತೀವಿ. ಏನ್ ಸರ್, ಬರೀ 100 ರೂಪಾಯಿ ಜಾಸ್ತಿ ಮಾಡ್ತೀರಾ? ನೀವು ಕೂಡ 100 ರೂಪಾಯಿ ಯಾವ ಸಾಕಾಗತ್ತೆ? ಸುಡ್ಗಾಡು 100 ರೂಪಾಯಿ ಒಂದಿನಕ್ಕ ಇಲ್ಲ, ಗಂಟೆಗೆ ಸುಡ್ಗಾಡು. ಸರ್ ನೀವು ಕೊಡೋ 100 ರೂಪಾಯಿ ನನ್ನ ಲಿಪ್ಸ್ಟಿಕ್, ಕಾಂಪ್ಯಾಕ್ಟು, ಫೇಸ್ ಪೌಡ್ರು ಇದಕ್ಕೆ ಸಾಕಾಗಲ್ಲ ಸರ್. ಇವೆಲ್ಲ ತಗೊಂಡು ಮೈ ತುಂಬಾ ಬಳಕು ಅಂತ ಯಾರು ಹೇಳಿದ್ರು ನಿಮ್ಗೆ? ಸಾ ಬೆಳ್ಕಲ್ದೆ ಹೋದ್ರೆ ನಿಮ್ ತರ ಕಾಣಿಸ್ತಾರೆ ಸಾ. ಸರ್, ನೀವು ಕೊನೆ ಪಕ್ಷ 10,000 ರೂಪಾಯಿ ಸಂಬಳ ಜಾಸ್ತಿ ಮಾಡ್ಬೇಕು. 10,000 ರೂಪಾಯಿ ಇವಾಗ ಕೊಡ್ತಾ ಇರೋದೇ ಜಾಸ್ತಿ. ಸುಮ್ಮನೆ ಹೋಗಿ ಕೂತ್ಕೊಂಡು ಸೀಟಲ್ಲಿ ಕೆಲಸ ಮಾಡ್ರಿ. ಡೂ ಯುವರ್ ಜಾಬ್ ಐತೆ. ಕಾಮ್ ಚೋರ್. ಸರ್, ಇದೇ ಕೊನೆ ಮಾತಾ? ಇದೇ ಮೊದಲನೇ ಮಾತು, ಇದೇ ಕಡೆ ಮಾತು. ಸಿಗಯ್ಯ, ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅವ್ರವ್ರ ಸೀಟ್ನಲ್ಲಿ ಕುಕ್ಕರ್ ಬಡಿಯಯ್ಯ. ಬೇಕಾಗಿಲ್ಲ, ನಾವೇ ಹೋಗ್ತೀವಿ. ಹೋಗ್ತೀವಿ ನೋಡ್ರಿ. ಸರ್ಗೆ ಬಾಸ್ಪಾಲ್ ರೈಟ್ಗೆ ಪಾಂಡು ಸರ್ಗೆ ಬಾಸ್ಪಾಲ್ ರೈಟ್ಗೆ. ಸಿಂಗ ಅರೆ, ಅದ್ ನೀನೇ ಅವ್ರು ಮಾತಾಡ್ತಾ ಇದ್ದದ್ದು? ಯಾಕೆ ಹೇಳ್ಬಿಡೆ, ಸಂಬಳ ಜಾಸ್ತಿ ಕೊಡ್ತೀನಿ ಅಂತ ಹೇಳಿ ಹೇಳ್ತೀನಿ. ಬಾಸ್ ಬಂದಾದು. ಡೌನ್ ಡೌನ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಏನಿವತ್ತು ಯಾರು ರೆಸ್ಪಾಂಡೇ ಮಾಡ್ತಾ ಇಲ್ಲ? ಓಹೋ, ನಿನ್ನೆ ಸಿಟ್ಟು ಇನ್ನೂ ಇಳಿದಿಲ್ಲ ಅಂತ ಕಾಣಿಸುತ್ತೆ. ಬಾಸ್ ಮಾರ್ನಿಂಗ್ ಅಂತ ಹೇಳಿದ್ರು ರೆಸ್ಪಾಂಡ್ ಮಾಡುವಷ್ಟು ಸೌಜನ್ಯ ಕೂಡ ಇಲ್ವಾ? ಎಂತ ಸ್ಟಾಫ್ ರೀ ನೀವು? ನಾವು ಸ್ಟಾಫ್ ಅಲ್ವಾ? ಈ ಮುಖಕ್ಕೆ ಗುಡ್ ಮಾರ್ನಿಂಗ್ ಬೇರೆ ಕೇಳು ಸುಡ್ಗಾಡು. ಸರ್ವಿಸ್ ರೆಗ್ಯುಲೇಷನ್ ಬುಕ್ ತಗೊಂಡು ಬಾ. ತಂದೆ ಸರ್, ಗುಡ್ ಮಾರ್ನಿಂಗ್ ಹೇಳುತ್ತೆ, ನಾವು ರಿಪ್ಲೈ ಮಾಡ್ಬೇಕಾ ಬೇಡವಾ ಅನ್ನೋದು ಅದ್ರಲ್ಲಿ ಇರುತ್ತಾ ಸರ್? ಖಂಡಿತ ಇರುತ್ತೆ, ಬನ್ನಿ. ಸರ್, ಬಾಸ್ ಗುಡ್ ಮಾರ್ನಿಂಗ್ ಹೇಳಿದಾಗ ನಾವೆಲ್ಲ ಗುಡ್ ಮಾರ್ನಿಂಗ್ ಹೇಳ್ಬೇಕಂತ ರೂಲ್ಸ್ ಇಲ್ಲ ಸರ್. ಇಲ್ಲಿ ನೋಡಿ, ಸರ್ವಿಸ್ ರೆಗ್ಯುಲೇಷನ್ ಬುಕ್ ಅಲ್ಲಿ ನೀಟಾಗಿ ಬರೆದಿದೆ. ಇದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪುಸ್ತಕದಲ್ಲಿ ಇರುತ್ತೇನ್ರಿ? ಗುಡ್ ಮಾರ್ನಿಂಗ್ ಕರ್ಟಸಿ ಕಣ್ರಿ. ಗುಡ್ ಮಾರ್ನಿಂಗ್ ಅಂತಂದ್ರೆ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು. ಪುಸ್ತಕದಲ್ಲಿ ಏನಿರುತ್ತೆ? ಬದನೆಕಾಯಿ. ಅಲ್ಲ ಸರ್, ನಾವು ನಿಮಗೆ ಗುಡ್ ಮಾರ್ನಿಂಗ್ ಹೇಳಿದಾಗ ನೀವು ನಮಗೆ ಸಂಬಳ ಜಾಸ್ತಿ ಕೊಡ್ತೀರಾ? ಇಲ್ವಲ್ಲ. ಬೇಕಾದ್ರೆ ನಾವು ಗೋಡೆಗೆ ಗುಡ್ ಮಾರ್ನಿಂಗ್ ಹೇಳ್ತೀವಿ, ನಿಮಗೆ ಗುಡ್ ಮಾರ್ನಿಂಗ್ ಹೇಳಲ್ಲ. ಆಯ್ತು ಬಿಡ್ರಿ, ಕನ್ನಡಿಲ್ ನನ್ನ ಮುಖ ನಾನೇ ನೋಡ್ಕೊಂಡು ಗುಡ್ ಮಾರ್ನಿಂಗ್ ಹೇಳ್ಕೊತೀನಪ್ಪ. ಏನಮ್ಮ, ಲೆಟರ್ ಕಂಪ್ಲೀಟ್ ಮಾಡಿಲ್ಲ, ಹಾಗೆ ಬಿಟ್ಬಿಟ್ಟಿದ್ಯಾ? ಸರ್, ನಿನ್ನೆ ಲಾಗೌಟ್ ಟೈಮ್ ಆಗೋಯ್ತು, ಅದಕ್ಕೆ ಹೊರಟು ಬಿಟ್ಟೆ. ಅಲ್ಲಮ್ಮ, 2 ಪದ ಪೆಂಡಿಂಗ್ ಇಟ್ಬಿಟ್ಟು ಇಡೀ ಲೆಟರ್ ಟೈಪ್ ಮಾಡಿದ್ಯಾ. ಯುವರ್ಸ್ ಫೇತ್ಫುಲಿ ಅಂತ ಟೈಪ್ ಮಾಡಿದ್ರೆ ನಾನು ಸೈನ್ ಹಾಕ್ಬಿಟ್ಟು ಕಳಿಸ್ಬಿಡ್ತಿದ್ದೆ. ಸರ್, ನಾನು ಯುವರ್ಸ್ ಫೇತ್ಫುಲಿ ಅಂತ ಟೈಪ್ ಮಾಡ್ಬಿಟ್ಟಿದ್ರೆ ನೀವು ಸೈನ್ ಮಾಡ್ಬಿಡ್ತಿದ್ರಿ. ಸೈನ್ ಮಾಡಬಾರ್ದು ಅಂತಾನೆ ನಾನು ಟೈಪ್ ಮಾಡಿಲ್ಲ ಸರ್. ಡಿಲೇ ಟ್ಯಾಕ್ಟಿಕ್ಸು, ವರ್ಕ್ ಟು ರೂಲ್. ಇರ್ಲಿ, ನಾನು ನೋಡ್ಕೋತೀನಿ. ಸರ್ ನಮಸ್ಕಾರ, ಇಲ್ಲಿ ಬಾಸ್ ಬಾಲರಾಜ್ ಅನ್ನೋರು ಇದ್ದಾರಾ? ಅವ್ರು ಹೋದ್ರು. ಹೌದಾ, ಏನಾಗಿತ್ತು? ತಲೆ ಕೆಟ್ಟಿತ್ತು. ಎಷ್ಟು ದಿನ ಆಯ್ತು? 13ನೇ ದಿನ ಇವತ್ತಿಗೆ ಸುಡುಗಾಡು. ಇನ್ನೂ ಏನಾದ್ರೂ ಪ್ರಶ್ನೆ ಇದೆಯಾ ನಿಮ್ದು? ಕೇಳಿದ್ರೆ ಹೇಳಿ, ಅವರೇ ಬಂದು ಉತ್ತರ ಕೊಡ್ತಾರೆ. ಮಿಸ್ಟರ್ ಗುರುರಾಜ್, ಬನ್ನಿ. ಏನ್ ಸರ್ ಇದು ಅನ್ಯಾಯ?
ಯಾಕೆ ಏನಾಯ್ತು? ನೀವು ಸತ್ಯ ಹೋದ್ರಿ ಅಂತ ಇವ್ರು ಎಲ್ಲರೂ ಹೇಳ್ತಾ ಇದ್ದಾರೆ. ವಾಟ್? ನಾನು ಸತ್ತೋಗಿದ್ದೀನಿ ಅಂತನಾ? ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ ದೆವ್ವದ ಹಾಗೆ. ಸರ್ ನೀವು ದೆವ್ವ ಆಗ್ಬೇಕಾದ್ರೆ ನೀವು ಸಾಯ್ಲೇಬೇಕಲ್ವಾ? ಪಾಂಡು, ನಿಮಗೆ ಎಲ್ಲರ ಎದುರಿಗೆ ಶಟಪ್ ಅಂತ ಹೇಳೋದಕ್ಕೆ ಮನಸ್ಸು ಬರ್ತಾ ಇಲ್ಲ, ಆದರೂ ಹೇಳ್ತಾ ಇದ್ದೀನಿ. ಅದೇ ಆಗ್ಬಹುದು ಸರ್. ಹೋಗ್ಲಿ ಬಿಡಿಪ್ಪ, ಇವರೆಲ್ಲ ಹಾಗೆ ಜೋಕ್ ಮಾಡ್ತಾ ಇರ್ತಾರೆ. ಇವರೆಲ್ಲ ಜೋಕ್ ಮಾಡೋದಕ್ಕೆ ಐ ಫೀಲ್ ಸಾರಿ. ಡೋಂಟ್ ಬಾದರ್. ನಿಮ್ಮ ಚೆಕ್ ರೆಡಿ ಆಗಿದೆ, ತೆಗೆದುಕೊಂಡು ಹೋಗಿ. ಥ್ಯಾಂಕ್ ಯು ಸರ್. ವೆಲ್ಕಮ್. ಏನ್ರಿ ಇದು ನಾನ್ಸೆನ್ಸ್? ನನ್ನ ಬಗ್ಗೆ ಯಾರೋ ಎನ್ಕ್ವೈರಿ ಮಾಡಕ್ ಬಂತು ಅಂದ್ರೆ ಅವ್ರ ಹತ್ರ ಸುಳ್ಳು ಹೇಳ್ತೀರಾ? ಏನ್ರಿ ಗಾಬರಿ? ಕ್ವಶನ್ ಏನ್ರಿ ಇದು? ಮಿಸ್ಟರ್ ಬಾಲರಾಜ್, ಇದು ಎನ್ಕ್ವೈರಿ ಕೌಂಟರ್ ಅಲ್ಲ, ಸೋಡುಗಾಡು. ಸರ್, ನಾನು ಕಂಪ್ಯೂಟರ್ ಆಪರೇಟರ್. ಎಂಕ್ವೈರಿಗೆಲ್ಲ ನಾನು ಆನ್ಸರ್ ಮಾಡಲ್ಲ ಸರ್. ಸಿಂಗಯ್ಯ, ಸರ್ವಿಸ್ ರೆಗ್ಯುಲೇಷನ್ ಬುಕ್ ತಗೊಂಡ್ ಬಾ. ತಂದೆ ಸರ್. ಸರ್, 36ನೇ ಪೇಜ್ ನಲ್ಲಿ ಎನ್ಕ್ವೈರಿ ಮಾಡಿದಾಗ ಎನ್ಕ್ವೈರಿ ಕೌಂಟರ್ ಅವರೇ ಉತ್ತರ ಕೊಡ್ಬೇಕು ಅಂತ ಇದೆ. ನಮ್ಮಲ್ಲಿ ಎನ್ಕ್ವೈರಿ ಕೌಂಟ್ರೇ ಇಲ್ವಲ್ಲ. ಇದು ಯಾಕೋ ತುಂಬಾ ಕಷ್ಟಕ್ಕೆ ಬಂತು. ಸಿಗ ಏನೇ ಅದು ಬೆಳಿಗ್ಗೆ ಅಸಹ್ಯ, ಕಿವಿನಲ್ಲಿ ಬೆರಳಿಟ್ಕೊಂಡು ಕೊಳುತ್ತಾ ಇರ್ತೀಯ, ಗಲೀಜು ಅಸಹ್ಯ ಅಂತ ಅನ್ಸಲ್ವಾ ನಿಂಗೆ? ಕಿವಿ ಗುಯ್ ಗುಡ್ತಾ ಇದೆ ಸರ್, ಏನೋ ಸೇರ್ಕೊಂಡ್ಬಿಟ್ಟಿರ್ಬೇಕು. ಹಾವು ಚೇಳುಗಳೆಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟಿರುತ್ತವೆ. ಹೌದು ಸರ್, ನಮ್ಮ ಮನೆತವ ಸಿಕ್ಕಾಪಟ್ಟೆ ಅವುಗಳವ ಸರ್. ಈ ಸಣ್ಣವಿರುತ್ತಲ್ಲ, ಅದೇನಾದ್ರೂ ಕಿವಿ ಒಳಗಡೆ ಸೇರ್ಕೊಂಡ್ಬಿಟ್ರೆ ಮೆದುಳನ್ನೆಲ್ಲ ತಿಂದಾಕ್ಬಿಡ್ತದೆ ಸಾ. ನಿನಗೆ ಮೆದುಳಿದ್ರೆ ತಾನೆ ದಿನಕ್ಕೆ. ಅದು ಸರಿ. ನಿಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರೋದು ಅಂತ ಹಾವು ಗೊತ್ತಾದ್ರೆ ಹತ್ತನೇ ಬರಕ್ಕಿಲ್ಲ ಬಿಡಿ. ಅದ್ಯಾಕೆ? ತಲೆ ಇಲ್ದೇ ಇರೋರು ತಾನೆ ಈ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇರೋದು. ಏನಯ್ಯ ಅಂದ್ರೆ? ಮತ್ತಿನ್ನೇನ್ ಸಾ, ಜುಜಿಗೆ ಒಂದ್ 10,000 ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ಕೊಂತಾನೆ ಇದ್ದೀವಿ, ಕಿವಿ ಮೇಲೆ ಹಾಕಂತ ಅಲ್ವಲ್ಲ ನೀವು. ನೀವು ಮಾತ್ರ ಕಾರಲ್ಲಿ ಜುಮ್ ಅಂತ ಓಡಾಡ್ತೀರಾ, ಏಸು ರೂಮಲ್ಲಿ ಮಲಗ್ತೀರಾ. ಇದು ಬಿಟ್ಟು ಇನ್ನೇನ್ ಸಾರ್ ಮಾಡ್ತಾ ಇದೀರ ನೀವು? ಕ್ಷಣ ಪೈಸ. ಇದೊಂದೇ ನಿಮ್ಗೆ ಚೆನ್ನಾಗಿ ಗೊತ್ತಿರೋದು. ಏನಯ್ಯ, ಆಫೀಸಲ್ಲಿ ಎಲ್ಲರೂ ನನ್ನ ವಿರುದ್ಧನೇ ತಿರುಗಿ ಬೀಳ್ತಾ ಇದ್ದೀರಾ? ಚೆನ್ನಾಗಿ ಕೈ ತೊಳ್ಕೊಂಡು ಫೈಲ್ ಮುಟ್ಬೇಕು ಹೇಳಿದ್ದೀನಿ. ಗಲೀಜ್ ಕೈನಲ್ಲಿ ಏನಾದ್ರು ಫೈಲ್ ಮುಟ್ಟಿದ್ಯೋ ನಾನು ಸುಮ್ಮನೆ ಬಿಡೋದಿಲ್ಲ ನಿನ್ನ. ಆಯ್ತು ಬಿಡಿ. ತಿರ್ಗಾ ಕೈ ನಾನು ಕೊಳಕ್ಕ ಗೆಲೋಡಿ.